ಗೌಡನನ್ನು ಕೂಡ ವಶಕ್ಕೆ ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡ ಕೂಡ ವಶಕ್ಕೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸದ್ಯ ಪವಿತ್ರ ಗೌಡ ಕೂಡ ವಶಕ್ಕೆ ಅನ್ನೋದ್ರ ಮಾಹಿತಿ ಲಭ್ಯವಾಗ್ತಾ ಇದೆ. ನಾನು ಈಗಾಗಲೇ ಹೇಳ್ತಾ ಇದ್ದೆ, ಇಂಥ ಪ್ರಕರಣದಲ್ಲಿ ಕ್ರೈಮ್ ಮಾಡೋದು ಎಷ್ಟು ತಪ್ಪು, ಕ್ರೈಮ್ ಮಾಡೋದಕ್ಕೆ ಕುಮ್ಮಕ್ಕು ಕೊಡೋದು ಕೂಡ ಅಷ್ಟೇ ತಪ್ಪು. ಸ್ಪಾಟ್ ನಲ್ಲಿ ಪವಿತ್ರ ಗೌಡ ಕೂಡ ಇದ್ರು. ಆಕೆನೆ ಹೊಡಿ 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 ಅಂತ ದರ್ಶನ್ಗೆ ಕುಮ್ಮಕ್ಕನ್ನ ಕೊಟ್ಟಿದ್ದು. ಆಗ ಸಿಟ್ಟಿನಿಂದ ಹೊಡೆದಿದ್ದಂತ ಕಾರಣಕ್ಕೆ ರೇಣುಕಾಸ್ವಾಮಿ ಅಲ್ಲೇ ಉಸಿರು ಚೆಲ್ಲಿದ್ದ. ಅದಾದ ನಂತರ ಆ ಬಾಡಿಯನ್ನ ಬಿಸಾಕೋದಕ್ಕೆ ಮಾತ್ರ ಬೇರೆಯವ್ರು ಬಂದಿದ್ರು ಅಂತ ಇಲ್ಲಿವರೆಗಿನ ಪಿಕ್ಚರ್ ಅಲ್ಲಿ ಗೊತ್ತಾಗ್ತಿರೋ ವಿಷಯ. ಸೊ ಇದೀಗ ಪವಿತ್ರ ಗೌಡನನ್ನು ಕೂಡ ವಶಕ್ಕೆ ಪಡ್ಕೊಳ್ಳಲಾಗಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಪವಿತ್ರ ಗೌಡ ಇರ್ತಿದ್ರು. ಅವರ ಮನೆ ಮತ್ತು ಅವರ ಕಚೇರಿ 777 ಅನ್ನುವಂತ ಒಂದು ಬೋಟಿಕ್ ಅನ್ನ ಕೂಡ ನಡೆಸ್ತಾ ಇದ್ರು ಪವಿತ್ರ. ಎಲ್ಲಿ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಬೇಕಾಗಿದೆ. ಬೆಂಗಳೂರಿನಲ್ಲೇ ಇದ್ರೋ, ಕಚೇರಿಯಲ್ಲಿ ಇದ್ರೋ, ಎಲ್ಲಿ ಇದ್ರು, ಏನು ಎತ್ತ, ಇದ್ರ ಬಗ್ಗೆ ಮಾಹಿತಿ ಲಭ್ಯವಾಗಬೇಕಾಗಿದೆ. ಸದ್ಯಕ್ಕೆ ಸಿಕ್ತಿರುವಂತ ಮಾಹಿತಿ ಪವಿತ್ರ ಗೌಡರನ್ನ ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಒಂದ್ ಕಡೆಯಲ್ಲಿ ಮೈಸೂರಿನಲ್ಲಿ ದರ್ಶನ್ ಅನ್ನ ಅರೆಸ್ಟ್ ಮಾಡಲಾಗಿದೆ, ಇನ್ನೊಂದು ಕಡೆಯಲ್ಲಿ ಪವಿತ್ರ ಗೌಡನನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಮೈಸೂರಿನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪುನೀತ್, ಇವತ್ತು ಮೈಸೂರಿನಲ್ಲೇ ದರ್ಶನ್ ಅನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ದರ್ಶನ್ ಮಾತ್ರ ಫಾರ್ಮ್ ಹೌಸ್ ಅಲ್ಲಿ ಇದ್ರ ಅಂದ್ರೆ ಅವರಿಗೆ ವಿಷಯ ಏನಾದ್ರೂ ಮೊದಲೇ ಗೊತ್ತಿತ್ತಾ ಈ ತರದೊಂದು ಪ್ರಕರಣದಲ್ಲಿ ನನ್ನ ಹೆಸರು ಬಂದಿದೆ, ನನ್ನನ್ನು ಅರೆಸ್ಟ್ ಮಾಡುವಂತ ಸಾಧ್ಯತೆ ಇತ್ತು ಅಂತ? ಯಾಕಂದ್ರೆ ಆ ಸಿಚುವೇಶನ್ ಹೇಗಿತ್ತು ಅಂತ. ಎಸ್ ನೋಡಿ, ಮೈಸೂರಿನಲ್ಲಿ ಒಂದ್ ಕಡೆಯಲ್ಲಿ ದರ್ಶನ್ ಅನ್ನ ಅರೆಸ್ಟ್ ಮಾಡಲಾಗಿದೆ, ಬೆಂಗಳೂರಿಗೆ ಕರ್ಕೊಂಡು ಬರಲಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಪವಿತ್ರ ಗೌಡನನ್ನ ಕೂಡ RR ನಗರ ಪೊಲೀಸರು ಬಂಧಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡನನ್ನ ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಕೆಲವು ವರ್ಷಗಳ ಹಿಂದೆ, ಕೆಲವು ದಿನಗಳ ಹಿಂದೆ ಇದೇ ಪವಿತ್ರ ಗೌಡ ಮತ್ತು ದರ್ಶನ್ ಮದುವೆ ಆಗಿದ್ದಾರೆ ಅನ್ನುವಂತ ಒಂದಷ್ಟು ಫೋಟೋಸ್ಗಳು, ವಿಡಿಯೋಸ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ಕೂಡ ಅಫಿಷಿಯಲ್ ಆಗಿ ಒಂದಷ್ಟು ಸ್ಟೇಟಸ್ ಗಳನ್ನ ಹಾಕೊಂಡಿದ್ರು. ಇದೇ ಪವಿತ್ರ ಗೌಡಗೆ ವಲ್ಗರ್ ಆಗಿ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಾನೆ ಅನ್ನುವಂತ ಕಾರಣಕ್ಕಾಗಿ ಒಬ್ಬ ವ್ಯಕ್ತಿಯನ್ನ ಮರ್ಡರ್ ಮಾಡಲಾಗಿದೆ ಅನ್ನುವಂತ ವಿಚಾರ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನೊಂದು ಕಡೆಯಲ್ಲಿ ಪವಿತ್ರ ಗೌಡನನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಯಾಕೆ ಪವಿತ್ರ ಗೌಡನನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ ಅಂದ್ರೆ, ಆಕೆ ಆ ಕೊಲೆ ಆಗುವಂತ ಸ್ಪಾಟ್ ನಲ್ಲಿ ಇದ್ರು ಮತ್ತು ಕೊಲೆ ಮಾಡುವುದಕ್ಕೆ ಕುಮ್ಮಕ್ಕನ್ನ ಕೊಟ್ಟಿದ್ದಾರೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಆಕೆಯನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಸೊ ತನಿಖೆಯನ್ನ ನಡೆಸಲಾಗುತ್ತೆ. ಮುಂದಿನ ಪ್ರಕ್ರಿಯೆಗಳು ಕಾನೂನಿನಲ್ಲಿ ಏನೇನಿದೆ, ಪವಿತ್ರ ಗೌಡಗೆ ಯಾವ ರೀತಿಯಾದಂತ ಸಂಕಷ್ಟ, ಜೈಲಿಗೆ ಹೋಗ್ಬೇಕಾದಂತ ಪರಿಸ್ಥಿತಿ ಬರುತ್ತಾ, ದರ್ಶನ್ ಕೂಡ ಜೈಲಿಗೆ ಹೋಗುವಂತ ಪರಿಸ್ಥಿತಿ ಏನಾಗತ್ತೆ, ಇದು ಸಾಕಷ್ಟು ಪ್ರಶ್ನೆಯನ್ನ ಹುಟ್ಟಾಗ್ತಾ ಇದೆ. ನೋಡಿ, ಸ್ಯಾಂಡಲ್ವುಡ್ ನಲ್ಲಿ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ. ಆಲ್ರೆಡಿ ಆಘಾತಕ್ಕೊಳಗಾಗಿದ್ದಂತ ಸ್ಯಾಂಡಲ್ವುಡ್ ಅಭಿಮಾನಿಗಳಿಗೆ ಇದು ದೊಡ್ಡ ಶಾಕಿಂಗ್ ಮತ್ತು ಬ್ರೇಕಿಂಗ್ ನ್ಯೂಸ್. ನಟ ದರ್ಶನ್ ಮರ್ಡರ್ ಕೇಸ್ನಲ್ಲಿ, ಇದು ಅರೆಸ್ಟ್ ಆಗಿರೋದು ಮರ್ಡರ್ ಕೇಸ್ನಲ್ಲಿ, ಪವಿತ್ರ ಗೌಡನನ್ನ ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ. RR ನಗರ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಪವಿತ್ರ ಗೌಡ ನೆಲೆಸಿರೋದು RR ನಗರದಲ್ಲಿಯೇ ಮತ್ತು ಆಕೆಯ ಬೋಟಿಕ್ ಅದು ಕೂಡ RR ನಗರದಲ್ಲೇ ಇದೆ. ಸೊ ಆಕೆಯನ್ನ ಕೂಡ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಪ್ರಕರಣದಲ್ಲಿ ಆಕೆಗೆ ಯಾವ ರೀತಿಯಾದಂತ ಸಂಕಷ್ಟ ಎದುರಾಗುತ್ತೆ, ಇದೊಂದು ಫ್ಯಾಮಿಲಿ ಡ್ರಾಮಾ, ಫ್ಯಾಮಿಲಿ ಮ್ಯಾಟರ್ ಆಗಿ ಉಳಿದಿತ್ತು. ಆದ್ರೆ ಈಗ ಕೊಲೆ ಪ್ರಕರಣ ಆಗಿ ಅದರಲ್ಲಿ ಅರೆಸ್ಟ್ ಆಗ್ತಾ ಇದ್ದಾರೆ. ಈ ರೇಣುಕಾಸ್ವಾಮಿ ಯಾಕೆ ಪವಿತ್ರಾಗೆ ಮೆಸೇಜ್ ಮಾಡಿದ, ಏನು ಎತ್ತ, ಎಲ್ಲವೂ ಕೂಡ ತನಿಖೆ ವೇಳೆ ಗೊತ್ತಾಗುತ್ತೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಪುನೀತ್. ಮೈಸೂರಿನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪುನೀತ್, ನಾನು ಆಗ್ಲೇ ಕೇಳ್ತಾ ಇದ್ದೆ, ದರ್ಶನನ್ನ ಇವತ್ತು ಮೈಸೂರಿನಲ್ಲೇ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ದರ್ಶನ್ಗೆ ಏನಾದ್ರೂ ಸುಳಿವಿತ್ತ ನನ್ನನ್ನ ಈ ಕೊಲೆ ಪ್ರಕರಣದಲ್ಲಿ ಬಂಧಿಸ್ತಾರೆ ಅಂತ? ಬಂಧನಕ್ಕೆ ಬಂದಂತ ಸಂದರ್ಭದಲ್ಲಿ ದರ್ಶನ್ ಒಬ್ರೇ ಫಾರ್ಮ್ ಹೌಸ್ ನಲ್ಲಿ ಇದ್ರಾ, ಬೇರೆ ಯಾರಾದ್ರೂ ಇದ್ರಾ, ಏನಾದ್ರೂ ಪ್ರತಿಕ್ರಿಯೆ ಕೊಡೋದು, ಆಗಿನ ಸಿಚುವೇಶನ್ ಏನಿತ್ತು ಪುನೀತ್? ನೀತಿ, ಇವತ್ತು ಬೆಳಗ್ಗೆ ಮೈಸೂರಿನ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ
ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಂಡಿರ್ತಕ್ಕಂಥದ್ದು. ಕೊಲೆ ಪ್ರಕರಣವೊಂದಕ್ಕೆ ಇವತ್ತು ಪೊಲೀಸರು ದರ್ಶನ್ ಅವರನ್ನ ವಶಕ್ಕೆ ತೆಗೆದುಕೊಳ್ಳುವ ಮುಖಾಂತರ ಏನು ಕಳೆದ 9ನೇ ತಾರೀಕಿನಿಂದ ಡೆವಿಲ್ ಅನ್ನೋ ಒಂದು ಸಿನಿಮಾ ಶೂಟಿಂಗ್ ಆಗಿ ಬಂದಿದ್ದಂತಹ ದರ್ಶನ್ ಮತ್ತೆ ಆ ಸಿನಿಮಾ ಟೀಮು ಮೈಸೂರಿನಲ್ಲೇ ಉಳಿದುಕೊಂಡಿರ್ತಾರೆ. 9ನೇ ತಾರೀಕಿನಿಂದ ಉಳಿದುಕೊಂಡಿರ್ತಕ್ಕಂಥ ದರ್ಶನ್ ಇದೇ ಮೈಸೂರಿನ ರಾಡಿಷನ್ ಬ್ಲೂ ಹೋಟೆಲ್ನಲ್ಲಿ ವಾಸ್ತವ್ಯವನ್ನು ಹೂಡಿರ್ತಾರೆ. ಈಗ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ದರ್ಶನ್ ಅವರನ್ನ ವಿಚಾರಣೆಗೊಳಪಡಿಸುವಂತಹ ನಿಟ್ಟಿನಲ್ಲಿ ಬೆಂಗಳೂರಿನಿಂದ ಬಂದಂತಹ ಪೊಲೀಸರು ಈ ಒಂದು ಹೋಟೆಲ್ಗೆ ಬೆಳಿಗ್ಗೆ ಸುಮಾರು 6 ಗಂಟೆಯ ಸಮಯಕ್ಕೆ ಭೇಟಿಯನ್ನು ಕೊಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಅದೇ ತಾನೇ ಈ ಒಂದು ಹೋಟೆಲ್ ಒಳಭಾಗದಲ್ಲಿರ್ತಕ್ಕಂಥ ವ್ಯಾಯಾಮ ಶಾಲೆ ಅಂದ್ರೆ ಜಿಮ್ ಏನಿದೆ ಆ ಒಂದು ಜಿಮ್ ಅನ್ನ ಮುಗಿಸಿ ಬರ್ತಾ ಇದ್ದಂತೆ ದರ್ಶನ್ ಅವರನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ. ತೆಗೆದುಕೊಂಡ ನಂತರ ಸೀದಾ ನೇರವಾಗಿ ಬೆಂಗಳೂರಿಗೆ ಕರೆದೊಯ್ದಿರ್ತಕ್ಕಂಥದ್ದು. ಮುಖ್ಯವಾಗಿ ದರ್ಶನ್ ಅವರ ಒಂದು ಕಾರ್ ಕೂಡ ಏನೋ ಅವರು ಓಡಾಡುವಂತಹ ರೇಂಜ್ ರೋವರ್ ಅನ್ನೋ ಒಂದು ಕಾರ್ ಕೂಡ ಇಲ್ಲೇನು ಲ್ಯಾಂಡ್ ರೋವರ್ ಅಂತ ಅನ್ನೋದೊಂದು ಡಿಫೆಂಡರ್ ಅನ್ನೋ ಕಾರ್ ಏನಿದೆ ಈ ಕಾರ್ ಇಲ್ಲೇ ಆ ಒಂದು ಹೋಟೆಲ್ ಮುಂಭಾಗದಲ್ಲೇ ಇರತಕ್ಕಂಥದ್ದು. ನಾವು ಆ ಕಾರ್ ನಂಬರ್ನು ಕೂಡ ಕಾಣಬಹುದು. ಆ ಬೆಂಗಳೂರಿನ ರಿಜಿಸ್ಟ್ರೇಷನ್ ಇರತಕ್ಕಂಥ ಒಂದು ಕಾರ್ ಇದು KA01MY 7999 ಅಂತ ಹೇಳಿ ಈ ಒಂದು ಕಾರ್ ಇರ್ತಕ್ಕಂಥದ್ದು. ಇದು ದರ್ಶನ್ ಅವರ ಒಂದು ಕಾರು ಅಂತ ಹೇಳಿ ಮಾಹಿತಿ ಇರತಕ್ಕಂಥದ್ದು. ಜೊತೆಗೆ ಈ ಒಂದು ಕಾರ್ನಲ್ಲೇ ಅವರು ಇಲ್ಲಿಂದ ಶೂಟಿಂಗಿಗೆ ಏನು ಮೈಸೂರು ಭಾಗದಲ್ಲಿ ಡೆವಿಲ್ ಅನ್ನೋ ಒಂದು ಸಿನಿಮಾವನ್ನ ಏನು ಶೂಟ್ ಮಾಡ್ತಾ ಇದ್ದಾರೆ ಆ ಒಂದು ಶೂಟಿಂಗ್ ಆಗಿ ಬಂದಿರ್ತಾರೆ. ಇಲ್ಲಿ ಆ ಒಂದು ಕಾರ್ನ ಮೇಲೆ ಇರತಕ್ಕಂಥ ತೂಗುದೀಪ ಅಂತ ಅನ್ನೋ ಒಂದು ಸಿಂಬಲ್ ಅನ್ನು ಕೂಡ ನಾವು ಕಾಣಬಹುದು. ಇಲ್ಲಿ ಆ ರಾಡಿಷನ್ ಬ್ಲೂ ಹೋಟೆಲ್ನಲ್ಲಿ ಒಂದು ಕೊಠಡಿಯಲ್ಲಿ ದರ್ಶನ್ ಒಬ್ಬರೇ ಇಲ್ಲಿ ಇರ್ತಾರೆ. ಜೊತೆಗೆ ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನು ವಿಚಾರಣೆಗೊಳಪಡಿಸುವಂತ ಒಂದು ವಿಷಯ ದರ್ಶನ್ ಅವರಿಗೆ ಇರೋದಿಲ್ಲ. ಎಂದಿನಂತೆ ಅವರು ಇಲ್ಲಿ ಏನು ಶೂಟಿಂಗ್ ಆಗಿ ಬಂದಿರ್ತಾರೆ. ಆ ಒಂದು ಶೂಟಿಂಗ್ಗೆ ಬಂದಂತಹ ಸಂದರ್ಭದಲ್ಲಿ ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಅರೆಸ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಅಂದ್ರೆ ತಮ್ಮ ವಶಕ್ಕೆ ತೆಗೆದುಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ಮೈಸೂರಿಗೆ ಬಂದಂತಹ ಪೊಲೀಸರು ದರ್ಶನ್ ಅವರನ್ನ ತಮ್ಮ ವಶಕ್ಕೆ ತೆಗೆದುಕೊಂಡಿರ್ತಕ್ಕಂಥದ್ದು. ಮುಖ್ಯವಾಗಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ. ಅದರಲ್ಲೂ ಕೂಡ ರೇಣುಕಾ ಸ್ವಾಮಿ ಅನ್ನೋರು ಒಂದು ಕೊಲೆ ಪ್ರಕರಣ ಇದು ಅಂತ ಹೇಳಿ ಈಗ ಸದ್ಯದ ಮಾಹಿತಿ ಇರತಕ್ಕಂಥದ್ದು. ಇದೆಲ್ಲದರ ಬಗ್ಗೆ ಕೂಡ ಸಂಪೂರ್ಣವಾದಂತಹ ಮಾಹಿತಿಯನ್ನ ತೆಗೆದುಕೊಳ್ಳುವ ಸಲುವಾಗಿ ಪೊಲೀಸರು ಇವತ್ತು ಬೆಳಗ್ಗೆ ಮೈಸೂರಿನ ರಾಡಿಷನ್ ಬ್ಲೂ ಹೋಟೆಲ್ನಲ್ಲಿ ದರ್ಶನ್ ಅವರನ್ನ ತಮ್ಮ ವಶಕ್ಕೆ ತೆಗೆದುಕೊಂಡಿರ್ತಕ್ಕಂಥದ್ದು. ಬೆಳಿಗ್ಗೆ ಜಿಮ್ ಅನ್ನು ಮುಗಿಸಿ ಬರ್ತಿದ್ದಂತಹ ದರ್ಶನ್ ಅವರು ಈ ಒಂದು ರಾಡಿಷನ್ ಬ್ಲೂ ಹೋಟೆಲ್ನಲ್ಲೇ ವ್ಯಾಯಾಮವನ್ನ ಮಾಡಿ ಜೊತೆಗೆ ಕಳೆದ 9ನೇ ತಾರೀಕಿನಿಂದ ಶೂಟಿಂಗ್ ಇದ್ದಂತ ಒಂದು ಹಿನ್ನೆಲೆಯಲ್ಲಿ ಹೋಟೆಲ್ನಲ್ಲಿ ಏನು ಉಳಿದುಕೊಂಡಿದ್ರು ಅಲ್ಲಿ ಅವರನ್ನ ವಶಕ್ಕೆ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು. ಇದೀಗ ತಾನೇ ಏನು ಬೆಂಗಳೂರಿಗೆ ಕರೆದೊಯ್ದಿರುವಂತಹ ಪೊಲೀಸರು ಏನೆಲ್ಲ ವಿಚಾರಣೆ ಮಾಡ್ತಾರೆ, ಅಲ್ಲಿ ಪ್ರಮುಖವಾದಂತಹ ಕಾರಣ ಏನು, ದರ್ಶನ್ ಅವರನ್ನ ಪೊಲೀಸರು ಅರೆಸ್ಟ್ ಮಾಡುವಂತಹ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿಗಳು ಹೊರಬರಬೇಕಾಗಿದೆ ಅದು ಮಾತ್ರ ಬಾಕಿ ಇರತಕ್ಕಂಥದ್ದು. ನೀತಿ